ರಾಜ್ಯ ರಾಜಕೀಯದಲ್ಲಿ ಈಗ ಶೆಟ್ಟರ್ ಗರ್ ವಾಪಸಿ ವಿಚಾರ ಸಂಚಲನವನ್ನ ಹುಟ್ಟುಹಾಕಿದೆ. ಜಗದೀಶ್ ಶೆಟ್ಟರ್ ಗರ್ ವಾಪಸಿಗೆ ಬಿಜೆಪಿ ನಾಯಕರು ಕಸರತ್ತನ್ನ ಮಾಡ್ತಿದ್ದಾರೆ. ಪಕ್ಷಕ್ಕೆ ವಾಪಸ್ ಕರೆ ತರುವುದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಯತ್ನ ಆಗ್ತಾ ಇದೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಮರಳಿ ಗೂಡಿಗೆ ಸೇರ್ತಾರಾ? ಜಗದೀಶ್ ಶೆಟ್ಟರ್ ಗರ್ ವಾಪಸಿಗೆ ಒಂದಷ್ಟು ಪ್ರಯತ್ನಗಳಾಗ್ತಾ ಇದ್ದಾವೆ. ಪಕ್ಷಕ್ಕೆ ವಾಪಸ್ ಕರೆ ತರಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಈಗಾಗಲೇ ಶೋಭಾ ಕರಂದ್ಲಾಜೆ ಮತ್ತಿತರರು ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮೂಲಕ ಕೂಡ ಅವರನ್ನ ಸೆಳೆಯುವಂತ ಪ್ರಯತ್ನ, ಮತ್ತೆ ಮರಳಿಗೂಡಿಗೆ ಸೇರಿಸೋ ಪ್ರಯತ್ನ. ಜಗದೀಶ್ ಶೆಟ್ಟರ್ ಗರ್ ವಾಪಸಿ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅವಮಾನ ಮಾಡಿದ ಪಕ್ಷಕ್ಕೆ ಹೋಗಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಶೆಟ್ಟರ್ ಬಿಜೆಪಿ ಹೋಗಲ್ಲ, ಶೆಟ್ಟರ್ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಜಗದೀಶ್ ಶೆಟ್ಟರ್ ಅವರ ಗರ್ ವಾಪಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಗರ್ ವಾಪಸಿ ಆಗ್ತಾರಾ ಅನ್ನುವಂತ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಸಂಚಲನವನ್ನ ಹುಟ್ಟುಹಾಕಿದೆ. ಹೈಕಮಾಂಡ್ ಮಟ್ಟದವರೆಗೂ ಕೂಡ ಚರ್ಚೆ ಆಗ್ತಾ ಇದೆಯಂತೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರು ಗರ್ ವಾಪಸಿ ಆಗ್ತಾರಾ? ಮರಳಿ ಗೂಡಿಗೆ ಸೇರ್ತಾರಾ? ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 2023ರ ವಿಧಾನಸಭಾ ಚುನಾವಣೆ ಏನಿದೆ, ಆಗ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು ಅನ್ನುವಂಥ ಕಾರಣಕ್ಕೆ ಅಸಮಾಧಾನದಿಂದಾಗಿ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ತೆಕ್ಕೆಗೆ ಹೋಗಿದ್ರು. ಆದ್ರೀಗ ಕಾಂಗ್ರೆಸ್ನಲ್ಲೂ ಕೂಡ ಅವರಿಗೊಂದಷ್ಟು ಅಸಮಾಧಾನ, ಬೇಕಾಗಿರುವಂಥ ಸ್ಥಾನಮಾನ ಸಿಗ್ತಾ ಇಲ್ವಂತೆ. ಆ ಅಸಮಾಧಾನದಿಂದ ಮತ್ತೆ ಬಿಜೆಪಿ ಕಡೆ ಹೋಗಬಹುದು, ಗರ್ ವಾಪಸಿ ಆಗಬಹುದು ಅನ್ನುವಂಥ ಚರ್ಚೆಗಳು ಓಡಾಡ್ತಾ ಇದ್ದಾವೆ. ಅದ್ರ ಮಧ್ಯೆನೇ ಅವ್ರು ಹುಬ್ಳಿಗೆ ಹೋಗಬೇಕಾಗಿರೋ ಟೂರ್ ಕೂಡ ಕ್ಯಾನ್ಸಲ್ ಆಗಿದೆ. ಇದೆಲ್ಲ ಕೂಡ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ? ಕಾಂಗ್ರೆಸ್ನಿಂದ ಹೊರ ಬರ್ತಾರಾ? ಹೀಗೆ ಒಂದಷ್ಟು ಸಂಚಲನ ಹುಟ್ಟುಹಾಕ್ತಾ ಇದೆ ಗರ್ ವಾಪಸಿಯ ವಿಚಾರ. ಜಗದೀಶ್ ಶೆಟ್ಟರ್ ಅವರು ಈಗ ವಿಧಾನ ಪರಿಷತ್ನ ಸದಸ್ಯರು, ಕಾಂಗ್ರೆಸ್ನಲ್ಲಿ ಅವರಿಗೀಗ ಸ್ಥಾನಮಾನ ಸಿಕ್ಕಿದೆ. ಹಾಗಾದ್ರೆ ಕಾಂಗ್ರೆಸ್ನಿಂದ ಅವರು ಬಿಜೆಪಿಗೆ ಹೋಗಬೇಕು ಅಂತ ಅಂದ್ರೆ ಬಿಜೆಪಿಯಲ್ಲಿ ಅದಕ್ಕೂ ಉನ್ನತ ಮಟ್ಟದ ಸ್ಥಾನಮಾನ ಸಿಗಬೇಕಾಗುತ್ತೆ. ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಪ್ರಹ್ಲಾದ್ ಜೋಶಿ ಏನಿದ್ದಾರೆ, ಅವರು ಒಂದಷ್ಟು ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಅವರನ್ನ ಪಕ್ಷಕ್ಕೆ ಕರೆ ತರೋದು ಬೇಡ ಅಂತ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಅಂದ್ರೆ ಬಿಜೆಪಿಯಲ್ಲೇ ಒಂದಷ್ಟು ಅಸಮಾಧಾನ ಇದೆ. ಜಗದೀಶ್ ಶೆಟ್ಟರ್ ಅವರನ್ನ ರತ್ನಗಂಬಳಿ ಹಾಸಿ ಕರ್ಕೋಬೇಕು ಅಂತ ಬಿಜೆಪಿ ಹೈಕಮಾಂಡ್ ಪ್ರಯತ್ನ ಮಾಡ್ತಿದೆ ಅನ್ನುವಂಥ ಚರ್ಚೆಗಳು ಓಡಾಡ್ತಾ ಇದ್ದಂಗೆನೆ ಬಿಜೆಪಿಯ ನಾಯಕರೇನಿದ್ದಾರೆ ಅವರೀಗ ಒಂದಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನ ವಾಪಸ್ ಕರೆ ತರೋದು ಬೇಡ, ಅದರಲ್ಲೂ ಕೂಡ ಬಿಜೆಪಿಯ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಗಟ್ಟಿ ಮಾಡ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಅವರನ್ನ ವಾಪಸ್ ಕರೆ ತರುವಂತ ಅನಿವಾರ್ಯತೆ ಈಗ ಬಿಜೆಪಿಗೆ ಎದುರಾಗಿದೆ. ಯಾಕೆಂದ್ರೆ ಲಿಂಗಾಯತ ಸಮುದಾಯದ ಮತ ಬ್ಯಾಂಕ್ ಏನಿದೆ ಅದು ಕೈ ತಪ್ಪು ಹೋಗುತ್ತೆ, ಸ್ಪ್ಲಿಟ್ ಆಗ್ಬಿಡುತ್ತೆ. ಆ ಮತಗಳು ಚದುರು ಹೋಗ್ಬಿಟ್ರೆ ಒಂದಷ್ಟು ಕಾಂಗ್ರೆಸ್ಗೆ ಲಾಭವಾಗುತ್ತೆ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಒಂದಷ್ಟು ಲೆಕ್ಕಾಚಾರಗಳು ಶುರುವಾಗಿದ್ದಾವೆ ಈಗಾಗಲೇ ಹೈಕಮಾಂಡ್ನಲ್ಲಿ. ಯಾವ್ಯಾವ ಅಭ್ಯರ್ಥಿಗಳನ್ನ ಅಖಾಡಕ್ಕೆ ಇಳಿಸಿದ್ರೆ ಈಸಿಯಾಗಿ ಗೆಲ್ಬಹುದು, 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಒಂದಷ್ಟು ತಯಾರಿ ಮಾಡ್ಕೊಳ್ತಾ ಇದೆ. ಗ್ಯಾರಂಟಿ ಯೋಜನೆಗಳ ಮೂಲಕ ಮನ್ನಣೆ ಗಳಿಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಇನ್ನು ಕೇಂದ್ರ ಮಟ್ಟದಲ್ಲಿ ನೋಡೋದಾದ್ರೆ ರಾಹುಲ್ ಗಾಂಧಿ ಅವರು ಕೂಡ ಭಾರತ್ ಜೋಡೋ ನ್ಯಾಯ ಯಾತ್ರೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಕೂಡ ಬಿಜೆಪಿಯವರು ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅವರ ಮೂಲ ಬಿಜೆಪಿಯ ಹಿರಿಯ ನಾಯಕರೇನಿದ್ರು ಅವರೆಲ್ಲ ಕೂಡ ಕಾಂಗ್ರೆಸ್ ಸೇರ್ಕೊಬಿಟ್ಟಿದ್ದಾರಲ್ಲ. ಲಕ್ಷ್ಮಣ್ ಸವದಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು. ಅಟ್ಲೀಸ್ಟ್ ಜಗದೀಶ್ ಶೆಟ್ಟರ್ ಅವ್ರನ್ನ ಮತ್ತೆ ಬಿಜೆಪಿ ಕರ್ಕೊಂಡು ಬಂದ್ರೆ ಲಿಂಗಾಯತ ಸಮುದಾಯವನ್ನ ಮತ್ತೆ ಮನವೊಲಿಸಬಹುದು. ಯಾಕೆಂದ್ರೆ ಜಗದೀಶ್ ಶೆಟ್ಟರ್ ಅವರು ಆ ಸಂದರ್ಭದಲ್ಲಿ ಬಿಜೆಪಿ ಬಿಟ್ಟು ಹೋಗಿದ್ದೆ ಅದಕ್ಕೋಸ್ಕರ ಲಿಂಗಾಯತ ಸಮುದಾಯದ ಕಡೆಗಣನೆ ಆಗ್ತಾ ಇದೆ ಅಂತ. ಎಲ್ಲಿಂದ ಶುರುವಾದಂಥದ್ದು ಈ ಕಿಚ್ಚು? BS ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ರು ವಯಸ್ಸಿನ ಕಾರಣವನ್ನ ಕೊಟ್ಟು. ಆಗ ಶುರುವಾದಂಥ ಕಿಚ್ಚು ಈ ಒಂದು 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಅವರೆಲ್ಲರೂ ಕೂಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋವರೆಗೂ ಕೂಡ ಅದೇ ಕಿಚ್ಚು ಮುಂದುವರ್ಕೊಂಡು ಬಂದಿತ್ತು. ಆದ್ರೀಗ ಬಿಜೆಪಿಯ ನಾಯಕರಿಗೆ, ಅದರಲ್ಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿರುವಂಥ ನಾಯಕರಿಗೆ ಒಂದಷ್ಟು ಮನವರಿಕೆ ಆಗಿದೆ. ಈ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಒಂದಷ್ಟು ಆಘಾತ ಆಗಿದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಗರ್ ವಾಪಸಿ ಚರ್ಚೆ ಆಗ್ತಾ ಇದೆ. ಜಗದೀಶ್ ಶೆಟ್ಟರ್ ಮೇಡ್ ಇಟ್ ವೆರಿ ಕ್ಲಿಯರ್. ನಾನು ಮತ್ತೆ ನನಗೆ ಅವಮಾನ ಮಾಡಿದ್ದಾರೆ, ನಾನು ಮತ್ತೆ ಅವಮಾನ ಮಾಡೋದು ಪಾರ್ಟಿಗೆ ಹೋಗಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಇನ್ನೆಲ್ಲಿದೆ? ನಾನು ಮಾತಾಡಿಲ್ಲ, ಜಗದೀಶ್ ಶೆಟ್ಟರ್ ಜೊತೆ ಮಾತಾಡಿಲ್ಲ. ಬಟ್ ಅವರು ಒಂದ್ಸಾರಿ ಸ್ಟೇಟ್ಮೆಂಟ್ ಕೊಟ್ಟರು. ಈ ತರದೆಲ್ಲ ಹೇಳಿಕೆಗಳು ಬಂದ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನನಗೆ
ಭಾರತೀಯ ಜನತಾ ಪಕ್ಷದಲ್ಲಿ ದೊಡ್ಡ ಅವಮಾನ ಆಗಿದೆ. ನನಗೆ ಟಿಕೆಟ್ ಕೊಡದೇನೆ ಅವಮಾನ ಮಾಡಿದ್ರು. ಅದರಿಂದ ಮತ್ತೆ ಅವಮಾನ ಮಾಡದಂತ ಪಾರ್ಟಿಗೆ ಹೋಗಲ್ಲ ನಾನು. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಹೋಗಲ್ಲ ಅಂತ ಈ ಮೇಡ್ ಇಟ್ ವೆರಿ ಕ್ಲಿಯರ್. ಜಗದೀಶ್ ಶೆಟ್ಟರ್ ಮೇಡ್ ಇಟ್ ವೆರಿ ಕ್ಲಿಯರ್.